ನಾನು ಚಿಕ್ಕ ವಯಸ್ಸಲ್ಲಿ ಒಂದು 25-30 ವರ್ಷದಿಂದ ರಂಗನತಿಟ್ಟಿಗೆ ಹೋಗಿದ್ದೆ. ಆ ಅಕ್ಕಿಗಳು ಹೊರಗಡೆ ದೇಶದಿಂದ ಇಲ್ಲಿಗೆ ಯಾಕೆ ಬರ್ತಾ ಇದ್ದಾರೆ, ಏನು, ಇವೆಲ್ಲ ಅಧ್ಯಯನ ಮಾಡಿದ್ರೆ ಬಹುಶಃ ನಾವು ತಿಳ್ಕೊಳ್ಳಿಕ್ಕೆ ಬಹಳ ಇದೆ. ಈ ಸಂಪತ್ತನ್ನ ನೀವೆಲ್ಲ ಸೇರಿ ಕಾಪಾಡಬೇಕು. ನಾವು ಯಾಕೆ ವಿದ್ಯಾರ್ಥಿಗಳನ್ನ, ಮಕ್ಕಳನ್ನ ಈ ಒಂದು ಅಧ್ಯಾಯಕ್ಕೆ ನಾವು ಕರೀತಾ ಇದ್ದೀವಿ ಅಂತ ಹೇಳಿದ್ರೆ, ವನ್ಯಜೀವಿಗಳನ್ನ ಉಳಿಸ್ಕೊಳ್ಬೇಕು, ಕಾಡಿದ್ರೆ ನಾಡು ಉಳಿತದೆ ಅಂತ ಯಾಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದ್ರೆ, ಇದು ನಮ್ಮ ಆಸ್ತಿ ಅಲ್ಲ, ಇದು ನಿಮ್ಮೆಲ್ಲರ ಆಸ್ತಿ. ನಿಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು. ನಿಮ್ಮ ಸಾಧನೆಯ ಜೊತೆಯಲ್ಲಿ, ಆ ಸಾಧನೆಯ ಗುರುತಿನಲ್ಲಿ, ಈಗ ನಮ್ಮ ಅನಿಲ್ ಕುಂಬ್ಳೆ ಅವರು ಅವರ ಜೀವನದಲ್ಲಿ ಕ್ರಿಕೆಟ್ನ ಅವರು ಅಳವಡಿಸಿಕೊಂಡು ಕ್ರಿಕೆಟ್ ಬೆಳೆದು ಇವತ್ತು ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಂದು ದೊಡ್ಡ ಗೌರವನ ತಂದಿದ್ದಾರೆ. ಅದಾದ್ಮೇಲೆ ರಿಟೈರ್ ಆದ್ಮೇಲೆ ಏನ್ ಮಾಡಬೇಕು ಅವರು ಆಯ್ಕೆ ಮಾಡಿದ್ದಾರೆ. ನನ್ನ ಬದುಕನ್ನ, ಈ ವನ್ಯಜೀವಿಯನ್ನ ಉಳಿಸಲಿಕ್ಕೆ ನಾನು ಸಂಕಲ್ಪ ಮಾಡಬೇಕು, ಪಣ ತೊಟ್ಟಬೇಕು ಅಂತೇಳಿ ಅವರು ಮಾಡಿ ಇವತ್ತು ನಮ್ಮ ರಾಯಬೇರಿ ಆಗಿದ್ದಾರೆ. ಹಂಗೆ ನೀವು ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ನಿಮ್ಮ ಬದುಕಿನಲ್ಲಿ ಈ ಅರಣ್ಯವನ್ನು ಉಳಿಸಲಿಕ್ಕೆ, ಪರಿಸರವನ್ನು ಉಳಿಸಲಿಕ್ಕೆ ನೀವು ಸಂಕಲ್ಪ ಮಾಡಿ ನಿಮ್ಮ ಉದ್ದೇಶಗಳನ್ನ ಗಮನದಲ್ಲಿಟ್ಕೊಂಡು ಮುಂದಕ್ಕೂ ಕೂಡ ನೀವು ಒಬ್ರು 16 ಜನರಿಗೆ ಇದರ ಬಗ್ಗೆ ವ್ಯಾಪಕವಾದಂತಹ ಪ್ರಚಾರ ಮಾಡಿ, ನಮ್ಮ ಪರಿಸರ, ರಾಜ್ಯದ ಪರಿಸರ, ಇದು ಈ ದೇಶದ ಸಂಪತ್ತು, ಇದನ್ನು ಉಳಿಸಿಕೊಳ್ಳಲಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡಬೇಕು. ಅರಣ್ಯ ಇಲಾಖೆಯ ಈಶ್ವರ್ ಖಂಡ್ರೇರವರು, ಕಂಬ್ಳೆಯವರು, ಮೀನಾಕ್ಷಿ ಮತ್ತು ಅವರೆಲ್ಲ ತಂಡದ ಅಧಿಕಾರಿಗಳು ಎಲ್ಲ ಬಹಳ ಉತ್ತಮವಾಗಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಸಂಪೂರ್ಣವಾದಂತಹ ಸಹಕಾರ ಅವರ ಜೊತೆಲಿದೆ. ನಾನು ಕಾರ್ಪೊರೇಷನ್ ಎಲ್ಲ ನನ್ನ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಪ್ರತಿಯೊಂದು ಶಾಲೆಯವರು ಕೂಡ ಒಂದೊಂದು ವಲಯದಲ್ಲಿ ಆ ಒಂದೊಂದು ಏರಿಯಾನ ನೀವು ಅಡಾಪ್ಟ್ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಗಿಡ ನೆಡೆಸುವಂತ ಪ್ರವೃತ್ತಿ ಕಲಿಸಬೇಕು. ಒಂದೊಂದು ಮಗು ಒಂದೊಂದು ಗಿಡನ ಕಾಪಾಡಬೇಕು ಅವರ ಹೆಸರಲ್ಲಿ, ಅವರ ಏರಿಯಾದಲ್ಲಿ ಅಂತ ಹೇಳಿದ್ದೇನೆ. ಈಗಾಗಲೇ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನ ಇವತ್ತು ಅವರು ನೆಟ್ಟಿ ಕಾಪಾಡುವಂತ ವ್ಯವಸ್ಥೆ 2 ವರ್ಷದಲ್ಲಿ ನಡೆದಿದೆ, ಮುಂದುವರಿದಿದೆ. ಇಡೀ ರಾಜ್ಯದಲ್ಲಿ ಈ ಒಂದು ಪರಂಪರೆಯನ್ನ ನಾವು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನ ನಾವು ಮಾಡಬೇಕು. ನಿಮ್ಮೆಲ್ಲರ ಸಹಕಾರ ಇರಲಿ.